ನಮಸ್ಕಾರ ನನ್ನ ವೀಕ್ಷಕರಿಗೆ. ನಾನು ಸುಪ್ರೀತನಂತ ಸ್ವಾಮಿ. ಇದು ಮೈಸೂರು ಬೃಂದಾವನ್ ಎಕ್ಸ್ಟೆನ್ಷನ್. ಮೈಸೂರಿನ ಬಹಳ ಹಳೆ ಏರಿಯಾ ಇದು. ಒನ್ ಆಫ್ ದ ವೆರಿ ವೆಲ್ ನೋನ್ ಆ್ಯಂಡ್ ವೆರಿ ರೆಪ್ಯೂಟೆಡ್ ಏರಿಯಾಸ್ ಆಫ್ ಮೈಸೂರು. ಬೃಂದಾವನ್ ಎಕ್ಸ್ಟೆನ್ಷನಲ್ಲಿ ನಾನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂತಹ ಒಂದು ಸೆಮಿ ಗೇಟೆಡ್ ಕಮ್ಯುನಿಟಿಲಿ ಕಟ್ಟಿರುವಂತಹ 30-40 ನಾರ್ತ್ ಫೇಸಿಂಗ್ 4 ಬೆಡ್ರೂಮ್ ಬ್ರ್ಯಾಂಡ್ ನ್ಯೂ ಮನೆ. 30x45 ಟು ಬಿ ಟೆಕ್ನಿಕಲ್ ರೈಟ್, 30x35 5 ಅಡಿ ಎಕ್ಸ್ಟ್ರಾ ಇರುವಂತಹ ದಿಸ್ ಬ್ರ್ಯಾಂಡ್ ನ್ಯೂ ಮನೆ ಸೇಲ್ಗಿದೆ. ಬೃಂದಾವನ್ ಎಕ್ಸ್ಟೆನ್ಷನ್ ಎಲ್ಲಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಸುಪ್ರೀತ್, ಕರೆಕ್ಟಾಗಿ ಹೇಳಿ ಅಂತಾರೆ. ಮೈಸೂರು ಮಧ್ಯಭಾಗದಿಂದ ನಿಮಗೆ ಈ ಲೊಕೇಶನ್ನು ಹಾರ್ಡ್ಲಿ ಅಬೌಟ್ 5 to 6 ಕಿಲೋಮೀಟರ್ಸ್. ಮೈಸೂರಿಂದ ನೀವು ಕೆ ಆರ್ ಎಸ್ಗೆ ಹೋಗುವಂಥ ರಸ್ತೆಯಲ್ಲಿ ಇರುವಂತಹ ಬೃಂದಾವನ್ ಎಕ್ಸ್ಟೆನ್ಷನ್ಗೆ ಹೊಂದಿಕೊಂಡಿರುವಂತಹ ದಿಸ್ ಇಸ್ ಎ ಗೇಟೆಡ್ ಸೆಮಿ ಗೇಟೆಡ್ ಕಮ್ಯುನಿಟಿ. ನೋಡ್ಬೋದು, ಎಂಟ್ರೆನ್ಸು ತೋರಿಸ್ತಾ ಇದ್ದೀನಿ, ಒಮ್ಮೆ ನೋಡ್ಬೋದು ನೀವು. ಇವಾಗ ಹೌ ಬ್ಯೂಟಿಫುಲಿ ನನ್ನ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಐ ಜಸ್ಟ್ ಶೋ ಯು ಹೌ ಬ್ಯೂಟಿಫುಲ್ ದ ಲೇಔಟ್ ಇಸ್ ಅಂತ. ದಿಸ್ ಇಸ್ ದ ಎಂಟ್ರಿ ಪಾಯಿಂಟ್ ಆಫ್ ದ ಲೇಔಟು. ಅದೇ ಕೆ ಆರ್ ಎಸ್ ರೋಡು. ವೆಹಿಕಲ್ ಏನು ಮೂವ್ಮೆಂಟ್ ಆಗ್ತಾಯಿದೆ ದಟ್ ಈಸ್ ಕೆ ಆರ್ ಎಸ್ ರೋಡು. ಇಲ್ಲಿಂದ ಜಯಲಕ್ಷ್ಮೀಪುರಮು, ಯಾದವಗಿರಿ, ಒಂಟಿಕೊಪ್ಪಲು ಇಸ್ ಹಾರ್ಡ್ಲಿ ಅಬೌಟ್ 2 ಕಿಲೋಮೀಟರ್ಸ್. ನೀವು ಮೈಸೂರಲ್ಲಿರುವಂತಹ ಒಂಟಿಕೊಪ್ಪಲ್ ದೇವಸ್ಥಾನಕ್ಕೆ ಇಲ್ಲಿಂದ ಯು ಕ್ಯಾನ್ ಡ್ರೈವ್ ಇನ್ ಅಬೌಟ್ 3 ಮಿನಿಟ್ಸ್. ಮೈಸೂರು ಒಂಟಿಕೊಪ್ಪಲ್ ದೇವಸ್ಥಾನದಿಂದ ಅಬೌಟ್ 3 ಮಿನಿಟ್ಸಲ್ಲಿರುವಂಥದ್ದು. ಹೌ ನಾನು ಒಳಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಶೋ ಯು ಹೌ ಬ್ಯೂಟಿಫುಲಿ ದೇ ಹ್ಯಾವ್ ಡನ್ ಮೆಟೀರಿಯಲ್ಲು, ಸ್ಪೇಸ್ ಯುಟಿಲೈಸೇಷನು ಎಲ್ಲವನ್ನೂ ತೋರಿಸ್ತೀನಿ. ಅಲ್ಲಿ ಜಸ್ಟ್ ಶೋ ಯು ದಿ ಲೊಕ್ಯಾಲಿಟಿ, ಹೌ ಬ್ಯೂಟಿಫುಲ್, ಪೀಸ್ ಆ್ಯಂಡ್ ಕಾಮ್ಫುಲ್ ದ ಲೊಕ್ಯಾಲಿಟೀಸ್ ಅಂತ ಒಮ್ಮೆ ನೋಡ್ಬೋದು ನೀವು ದ ಏರಿಯಾ. ಇದಕ್ಕೆ ಆದಂತಹ ಈ ಲೇಔಟ್ಗೆ ಆದಂಥ ಒಂದು ಪಾರ್ಕ್ ಸಹ ಇದೆ. ನಾನು ಈ ವಿಡಿಯೋ ಕೊನೆಯಲ್ಲಿ ಆ ಪಾರ್ಕ್ ಹೇಗಿದೆ, ಯಾವ ಥರ ಇದೆ ಅಂತ ತೋರಿಸ್ತೀನಿ. ಯು ಕ್ಯಾನ್ ಜಸ್ಟ್ ಒಂದು 360 ಡಿಗ್ರಿ ಆಫ್ ದಿ ಲೊಕೇಶನ್ ನೀವು ನೋಡ್ಬೋದು. ಜಸ್ಟ್ ಈ ಮನೆ ಮುಂದೆ ಹೀಗೆ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ಇದು, ವಿಚ್ ಇಸ್ ಫಾರ್ ಸೇಲ್. ನಾರ್ತ್ ಫೇಸಿಂಗ್ ಎಂಟ್ರಿ, ಮೇನ್ ಡೋರು ನಾರ್ತ್ ಫೇಸಿಂಗು, ಮೇನ್ ಡೋರು ಎಂಟ್ರಿ. ನಾನು ಎಲ್ಲ ವೀಡಿಯೋಗಳಲ್ಲಿ ಒನ್ ಥಿಂಗ್ ದಟ್ ಐ ಆಲ್ವೇಸ್ ಟೆಲ್ ಈಸ್ ವಾಟರ್ ಕನೆಕ್ಟಿವಿಟಿ ಆ್ಯಂಡ್ ಪಾರ್ಕಿಂಗ್. ನೋಡಿ, ಇದಕ್ಕೆ ನೀರಿನ ವಿಚಾರ. ಇಫ್ ಹ್ಯಾವ್ ಟು ಟೆಲ್ ಯು ವಾಟರ್ ಸೋರ್ಸ್ ಏನಿದೆ ಇದಕ್ಕೆ ಅಂದರೆ, ಇದಕ್ಕೆ ಸರ್ಕಾರದಿಂದ, ಗೌರ್ಮೆಂಟಿಂದ, ಕಾರ್ಪೊರೇಷನಿಂದ ವಾಟರ್ ಸಪ್ಲೈ ಇದೆ, ಲೇಔಟ್ ವಾಟರ್ ಸಪ್ಲೈ ಇದೆ. ಈ ಮನೆಗೆ 2 ಸಂಪ್ಗಳು ಕೊಟ್ಟಿದ್ದಾರೆ. ಒಂದು 8,000 ಲೀಟ್ರು, ಒಂದು 5,000 ಲೀಟ್ರ್ ಸಂಪ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ನೋಡಿ, ಇವಾಗ ನಾನು ಐ ಹ್ಯಾವ್ ಎಂಟರ್ಡ್ ದಿ ಪಾರ್ಕಿಂಗ್ ಏರಿಯಾ. ನೀವು ಒಳಗೆ ಒಂದು ಚಿಕ್ಕ ಕಾರ್ನ ನಿಲ್ಲಿಸ್ಕೊಬಹುದು. ಮನೆ ಒಳಗೆ ಒಂದು ಚಿಕ್ಕ ಕಾರ್ನ ನಿಲ್ಲಿಸ್ಕೋಬೋದು. ರೋಡು ಅಂದರೆ ಡೆಡ್ ಎಂಡ್ ಆಗಿರೋದ್ರಿಂದ ಜಾಸ್ತಿ ವೆಹಿಕಲ್ ಮೂವ್ಮೆಂಟ್ ಆಗಲ್ಲ. ಅಬೌಟ್ 10 ಮನೆಗಳಿರುತ್ತೆ ಈ ಸೆಮಿ ಗೇಟೆಡ್ ಕಮ್ಯುನಿಟಿಲಿ. ಇಲ್ಲಿ ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ನಿಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸು ಈಗಾಗಲೇ ಭಾಳಷ್ಟರಿಂದ ಚಾರ್ಜಿಂಗಿಗೆ ಪಾಯಿಂಟ್ನ ಕೊಟ್ಟಿದ್ದಾರೆ. ನೋಡಿ, ಇದು ಸಂಪು. 2 ಸಂಪುಗಳನ್ನೂ ತೋರಿಸ್ತೀನಿ. ದಿಸ್ ಇಸ್ ಸಂಪ್ ನಂಬರ್ 1. ಇದರ ಕೆಪಾಸಿಟಿ ಅಬೌಟ್ 8,000 ಲೀಟ್ರ್ ಇದೆ. ಎಂಟೈರ್ ಇದೆಲ್ಲ ಗ್ರನೈಟ್ ಹಾಕಿದ್ದಾರೆ ಇಲ್ಲಿ. ಇದು 5,000 ಲೀಟ್ರ್ ಸಂಪ್ ಇದೆ. ವಾಟರ್ ಕನೆಕ್ಷನ್ ಅಂತ ಹೇಳಿದ್ನಲ್ಲ ಗೌರ್ಮೆಂಟಿಂದ. ನೋಡಿ, ಅದರದ್ದು ವಾಟರ್ ಮೀಟ್ರು ಸಹ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ವಾಟರ್ ಮೀಟ್ರು. ಎಂಟೈರ್ ಇದೇನಿದೆ, ದಿಸ್ ಎಂಟೈರ್ ಪೋರ್ಷನ್ ಈಸ್ ಟೀಕ್ ಡೋರ್. ಅಬೌಟ್ 6 ಫೀಟ್ ಹೈಟ್ ಇರುವಂತಹ ನಾರ್ತ್ ಫೇಸಿಂಗು ಟೀಕ್ ಡೋರು. ಎಂಟೈರ್ ಇದಕ್ಕೆ ಹಾಕಿರುವ ಹಿಂಜಸ್ ಏನಿದೆ ಅಥವಾ ಇದಕ್ಕೆ ಮೌಲ್ಡ್ಸ್ ಏನಿದೆ, ಮೆಟಲ್ ಎನ್ಗ್ರೇವಿಂಗ್ ಅಂತ ಏನು ಹೇಳ್ತೀವಿ, ಇದಕ್ಕೆ ಹಾಕಿರುವಂಥದ್ದು ಎಲ್ಲ ಆ್ಯಂಟೀಕ್ ಫಿಟ್ಟಿಂಗ್ ಅಂತಲೇ ಹೆಸರು. ವೆರಿ ಎಕ್ಸ್ಪೆನ್ಸಿವ್ ಇದೆಲ್ಲ. ಸೊ ಅಲ್ಲಿ ಎಂಟರ್ ದ ಹೌಸ್. ನಾನು ಒಳಗೆ ಎಂಟರ್ ಆದ ತಕ್ಷಣ ಎಂಟೈರ್ ಏನು ನೀವು ಮನೆ ನೋಡ್ತಾ ಇದ್ದೀರಾ, ಫ್ಲೋರಿಂಗು ಹೈ ಕ್ವಾಲಿಟಿ ವಿಟ್ರಿಫೈಡ್ ಫ್ಲೋರಿಂಗು, 4x6 6x4 ದೊಡ್ಡ ಸೈಜ್ ಇರುವಂತಹ ನಿಮಗೆ ವಿಟ್ರಿಫೈಡ್ ಟೈಲ್ಸು ನೀವು ನೋಡ್ಬೋದು. ಈಗ ದಿಸ್ ಇಸ್ ದಿ ಟಿ ವಿ ಕ್ಯಾಬಿನೆಟ್. ಒಂದು ಕಡೆ ಫುಲ್ ಸೈಜ್ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಎಂಟೈರ್ ಮನೆ ಈ ಭಾಗ ಹಾಲ್ ಅಥವಾ ಲಿವಿಂಗ್ ಏರಿಯಾ ಅಂತ ಏನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ದಿ ಫಾಲ್ ಸೀಲಿಂಗ್ ಇದೆ ವಿತ್ ಲೈಟ್ಗಳು ಏನಿದೆ ಇದೆಲ್ಲ ಆನ್ ಸ್ಪಾಟ್ ಫೋಕಸ್. ಇಟ್ ವಿಲ್ ಕನ್ಸ್ಯೂಮ್ ವೆರಿ ಲೆಸ್ ಎಲೆಕ್ಟ್ರಿಸಿಟಿ ಬಟ್ ಔಟ್ಪುಟ್ ಈಸ್ ವೆರಿ ಹೈ. ನೋಡಿ, ನಾನೀಗ ಡೈನಿಂಗ್ ಏರಿಯಾ ತೋರಿಸ್ತೀನಿ. ಡೈನಿಂಗ್ ಏರಿಯಾನ 2 ಪೀಸಾಗಿ ನೀವು ಮಾಡ್ಕೋಬೋದು. ಇಲ್ಲಿ ಪೂಜಾ ರೂಮ್ನ ನೀವು ಮಾಡ್ಕೋಬಹುದು. ಸ್ಟ್ಯಾಂಡರ್ಡ್ ಅಬೌಟ್ 5 ಅಡಿ 5 ಫೀಟ್ ಪೂಜಾ ರೂಮ್ ಇಲ್ಲಿ ಮಾಡ್ಕೋಬೋದು. ಅದ್ರ ಪಕ್ಕದಲ್ಲೇ ಬ್ರೇಕ್ಫಾಸ್ಟ್ ಕೌಂಟ್ರ್ ಇದೆ. ಇಲ್ಲಿ ಡೈನಿಂಗ್ ಟೇಬಲ್ ಹಾಕೋಬೋದು. ಅಲ್ಲಿ ಶೋ ದಿ ಕಿಚನ್ ಏರಿಯಾ, ಹೈ ಕ್ವಾಲಿಟಿ ಕಿಚನ್ ಏರಿಯಾ. ಏನು ಇದಕ್ಕೆ ಯೂಸ್ ಮಾಡಿದರೆ ಈ ಗ್ರನೈಟ್ ಏನಿರ್ಬೋದು, ಮಾಡ್ಯುಲರ್ ಟೈಪ್ ಕಿಚನ್, ಈ ಏನು ಫಿಕ್ಸ್ಚರ್ಸ್ ಇದೆ ಇದೆಲ್ಲ ಸಾಫ್ಟ್ ಕ್ಲೋಸು, ಹಿಟಿಕ್ ಕಂಪ್ನಿದು, ಎಲ್ಲ ಹೈ ಎಂಡ್ ಇದೆ. ಕ್ಯಾಫ್ದು ಚಿಮ್ನಿ ಈಗಾಗಲೇ ಹಾಕಿದ್ದಾರೆ, ನೀವು ನೋಡ್ಬೋದು. ಟೈಲ್ಸ್ಗಳು, ಚಿಮ್ನಿ, ಸಿಂಕು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು. ನಾನು ಇನ್ನೊಂದ್ಸರಿ ಹೇಳಲ್ಲ, ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಗಳು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ವಾಟರ್ ಪ್ಯೂರಿಫೈರಿಗೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ನಿಮಗೆ
ಡಿಶ್ ವಾಷರ್ ಇಟ್ಕೊಳ್ಳೋಕೆ ಜಾಗ ಬೇಕು. ಇದನ್ನ ತೆಗೆದುಬಿಟ್ಟು ನೀವು ಡಿಶ್ ವಾಷರ್ನ ಇಲ್ಲೇ ಇಟ್ಕೋಬೋದು. ಮೈಕ್ರೋವೇವ್ ಓವನ್ನು ತೋರಿಸಿದೆ, ಮೈಕ್ರೋವೇವ್ ಓವನ್ ನೋಡಿ ಇಲ್ಲಿ, ಡಿಶ್ ವಾಷರ್ ಇಲ್ಲಿ, ಇಲ್ಲೂ ಸಹ ಕಟಿಂಗ್ ಬೋರ್ಡ್ಗಳಲ್ಲಿ ತರಕಾರಿಗಳನ್ನ ಕಟ್ ಮಾಡೋಕ್ಕೆ, ಹಣ್ಣುಗಳನ್ನ ಕಟ್ ಮಾಡೋಕ್ಕೆ ಜಾಗ, ಅದಕ್ಕೆ ಲೈಟ್ಗಳು ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್, ಆ್ಯಂಪಲ್ ಸ್ಟೋರೇಜ್ ಸ್ಪೇಸ್, ವೆರಿ ಹೈ ಕ್ವಾಲಿಟಿ. ಇನ್ನೂ ಒಮ್ಮೆ ಹೇಳ್ತೀನಿ ನೋಡಿ, ಇದೆಲ್ಲ ಏನು ನಿಮಗೆ ಬೋರ್ಡ್ಗಳು ಕಾಣ್ತಾ ಇದೆ, ಇದೆಲ್ಲ ಹೈ ಕ್ವಾಲಿಟಿ ಬೋರ್ಡ್ಗಳು. ಇದಾದ ನಂತರ ಅಲ್ಲಿ ಶೋ ಇದೆ ಯುಟಿಲಿಟಿ ಸ್ಪೇಸ್ ನೋಡಿ, ವೆರಿ ಸ್ಪೇಷಿಯಸ್ ಯುಟಿಲಿಟಿ ಸ್ಪೇಸ್ ಇದೆ. ಇಲ್ಲೂ ಸಹ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ನೀವು ಇಲ್ಲೇ ಬಟ್ಟೆ ಒಗೆದು ಇಲ್ಲೇ ಒಣಗಿ ಹಾಕ್ಕೋಬೋದು. ನೀವು ಇಲ್ಲಿ ಗ್ರಿಲ್ಗಳನ್ನ ಹಾಕ್ಕೊಂಬಿಟ್ರೆ ಇಲ್ಲಿ ಸೇಫ್ಟಿ ಇದೆ. ಆ್ಯಸ್ ಆಫ್ ಇಟ್ ಇಸ್ ಸೆಮಿ ಗೇಟೆಡ್ ಕಮ್ಯುನಿಟಿ ಅಂತ ಹೇಳಿದ್ದೀನಿ, ಸೇಫ್ಟಿ ಇಸ್ ನಾಟ್ ಅಂದರೂ ಸಹ ಬೇಕು ಅಂದರೆ ಇಲ್ಲಿಗೆ ನೀವು ಗ್ರಿಲ್ಗಳನ್ನ ಹಾಕಿ ಕವರ್ ಮಾಡಿಕೊಂಡು ವಾಷಿಂಗ್ ಮಿಷಿನ್ನ ಇಲ್ಲೇ ಇಟ್ಕೊಂಡು ನಿಮ್ಮ ದಿನನಿತ್ಯಕ್ಕೆ ಬರುವಂಥ ಕೆಲಸದವ್ರು ಏನಿರ್ತಾರೆ, ಡೊಮೆಸ್ಟಿಕ್ ಹೆಲ್ಪರ್ಸು, ಅವ್ರು ಇಲ್ಲಿಂದನೇ ಬಂದು ಪಾತ್ರೆ ತೊಳೆದು ಬಟ್ಟೆ ಒಗೆದಿರೋದು ಒಣಗಿ ಹಾಕಿ ಹೋಗಬಹುದು. ಪಾತ್ರೆ ತೊಳೆಯೋಕ್ಕೆ ಸಿಂಕ್ ಬೇಕು ನೋಡಿ, ದೊಡ್ಡ ಸೈಜು ಸಿಂಕನ್ನು ಕೊಟ್ಟಿದ್ದಾರೆ. ಸ್ಟೈನ್ಲೆಸ್ ಸ್ಟೀಲ್ ಹೈ ಕ್ವಾಲಿಟಿ ಸಿಂಕ್ ಇದು. ನನಗೆ ಮನೆ ತೋರಿಸ್ದೆ, ಪೂಜಾ ರೂಮ್ ತೋರಿಸ್ದೆ, ಹಾಲು. ನಾನು ಈ ಹಾಲಲ್ಲಿ ನೀವು ಅಬೌಟ್ ಆ ಕಡೆ 4 ಈ ಕಡೆ 3, ಸೊ ಅಬೌಟ್ 6 to 7 ಸೀಟರ್ ಸೋಫಾನ ಇಲ್ಲಿ ನೀವು ಪ್ಲೇಸ್ಮೆಂಟ್ ಮಾಡಿಕೊಂಡ್ರೂ ಸಹ ನಿಮಗೆ ಓಡಾಡಲಿಕ್ಕೆ ಇಕ್ಕಟ್ಟಾಗಲ್ಲ, ಅಂದರೆ ಕಂಜೆಷನ್ ಕಾಣಿಸಲ್ಲ. ನಾವು ಐ ಆಮ್ ಎಂಟ್ರಿಂಗ್ ರೂಮ್ ನಂಬರ್ 1. ಬನ್ನಿ, ನಾನೀಗ ರೂಮ್ಗಳನ್ನ ತೋರಿಸ್ತೀನಿ. ನಾನು ರೂಮಿಂದ ಆಚೆ ಹೋಗ್ತೀನಿ ಯಾಕಂದರೆ ಎಕೋ ಆಗುತ್ತೆ. ದಿಸ್ ಇಸ್ ದಿ ರೂಮ್. ಟಿ ವಿ ಕ್ಯಾಬಿನೆಟ್ಗೆ ಅವರು ಜಾಗ ಮಾಡಿದ್ದಾರೆ. ನೀವು ವಾರ್ಡ್ರೋಬ್ಗಳನ್ನ ಮಾಡಿಸ್ಕೋಬೇಕು ನೋಡಿ. ಟಿ ವಿ ಕ್ಯಾಬಿನೆಟ್ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಆ ಜಾಗದಲ್ಲೇ ಅವರು ವಯರ್ ಕೊಟ್ಟಿದ್ದಾರೆ. ಯಾವುದಕ್ಕೆ? DTH ಕೇಬಲ್ ವಯರ್ನ ಕೊಟ್ಟಿದ್ದಾರೆ. ಈಗ ನಾನು ರೂಮ್ ನಂಬರ್ 1 ಪಕ್ಕದಲ್ಲಿರುವಂತಹ ಈ ರೂಮ್ಗೆ ಅಟ್ಯಾಚ್ ಅಂತಲೇ ಅನ್ಬೋದು ಅಥವಾ ಕಾಮನ್ ಅನ್ಬೋದು. ಇದ್ರದ್ದು ನಿಮಗೆ ಕನ್ಸೀಲ್ಡ್ ಕಮೋಡು, ಹೈ ಎಂಡ್, ಹೈ ಕ್ವಾಲಿಟಿ, ಹೈ ಲಾಂಗ್ ಡ್ಯೂರೇಬಲ್ ಇರುವಂತಹ ಕಮೋಡ್ ತೋರಿಸಿದ್ದೀನಿ. ಮತ್ತು ಇದ್ರ ಮೇಲೆ ಏನು ಈ ಜಾಗ್ವಾರ್ದು ಸಿಂಕ್ ಇದೆ, ಇದ್ರ ಮೇಲೇನೂ ಸಹ ಹಾಕಿರೋದು ಹೈ ಕ್ವಾಲಿಟಿ ಐಟಮೇನೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ. ನೆಕ್ಸ್ಟು ಹ್ಯಾಂಡ್ ವಾಶು, ಯಾಕಂದರೆ ವಿ ಆರ್ ಸ್ಟ್ರೈಟ್ ಅವೇ ನೆಕ್ಸ್ಟ್ ದಿ ಡೈನಿಂಗ್ ಏರಿಯಾ. ಸಿಂಗಲ್ ಪೀಸ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಅದ್ರ ಕೆಳಗೆ ಹಾಕಿರುವಂಥದ್ದು ಗ್ರನೈಟೆ. ಈ ಪೀಸು ಇದು ಗ್ರನೈಟ್ ಹಾಕಿದ್ದಾರೆ. UPS ಪಾಯಿಂಟು ಇದ್ರ ಪಕ್ಕದಲ್ಲಿ UPS ಪಾಯಿಂಟ್ ಇದೆ. ಎಲ್ಲ ಕಿಟಕಿಗಳು, ಇಲ್ಲೊಂದು ಕಿಟಕಿ ತೋರಿಸ್ಬಿಟ್ಟು ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ಈ ಕಿಟಕಿನೂ ಅಬೌಟ್ 6 ಫೀಟು. ಎಲ್ಲ ಇದು ಅಷ್ಟೇ ಟೀಕ್ದು. ನಾನೇನು ಮೇನ್ ಡೋರ್ ಟೀಕ್ ಅಂದೆ, ಇದು ಟೀಕ್ದು. ಬನ್ನಿ, ಈಗ ಅಲ್ಲಿ ಗೋ ಟು ದ ಫಸ್ಟ್ ಫ್ಲೋರ್ ಆ್ಯಂಡ್ ಶೋ ದ ಫಸ್ಟ್ ಒಂದು ಗ್ರೌಂಡ್ ಫ್ಲೋರ್ ಕವರ್ ಮಾಡಿದ್ದೀನಿ. ಪಾರ್ಕಿಂಗ್ ಏರಿಯಾ ತೋರಿಸ್ದೆ, ಹಾಲ್ ತೋರಿಸ್ದೆ, ಕಿಚನ್ ಏರಿಯಾ, ಪೂಜಾ ರೂಮು, ಬ್ಯಾಕ್ ಯಾರ್ಡು ರೂಮು, ಒಂದು ಅಟ್ಯಾಚ್ ಬಾತ್ರೂಮು, ಹ್ಯಾಂಡ್ ವಾಶು, ಸಿಂಕು, UPS ಯೂನಿಟ್ ನಾನು ತೋರಿಸಿದ್ದೀನಿ. ನೌ ವಿ ವಿಲ್ ಗೋ ಟು ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ನಿಮಗೆ ನಾನು 2 ರೂಮ್ಗಳನ್ನ ತೋರಿಸ್ತೀನಿ ವಿತ್ ಅ ಹ್ಯೂಜ್ ಸಿಟ್ಔಟ್ ಆ್ಯಂಡ್ ಅ ಬಾಲ್ಕನಿ ನೋಡಿ. ದಿಸ್ ಈಸ್ ದಿ ಲಿವಿಂಗ್ ಏರಿಯಾ. TV ಯೂನಿಟಿಗೆ ಜಾಗ ಕೊಟ್ಟಿದ್ದಾರೆ. DTH ಕೇಬಲ್ ಕೊಟ್ಟಿದ್ದಾರೆ. ಐ ವಿಲ್ ಶೋ ಯು ದಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಫುಲ್ಲು ಟೀಕು ಮೇಲ್ಗಡೆದು, ಇದು UPVC. ಬಾಲ್ಕನಿ ಏರಿಯಾ ತೋರಿಸ್ತೀನಿ ಬನ್ನಿ. ಬಾಲ್ಕನಿ ಏರಿಯಾ ಇದು ಬಾಲ್ಕನಿ ಏರಿಯಾ. ಬಾಲ್ಕನಿ ಏರಿಯಾದಲ್ಲಿ ನಿಮಗೆ ಹೌ ದ ಏರಿಯಾ ಹೇಗಿದೆ ಅಂತ ತೋರಿಸ್ದೆ ನಾನು. ಏರಿಯಾ ಎಷ್ಟು ಕಾಮ್ ಆಗಿದೆ, ಎಷ್ಟು ಕ್ವೈಟ್ ಆಗಿದೆ ಅಂತ ನೋಡಿ. ಇದು ರೂಮ್ ನಂಬರ್ 2 ವಿಚ್ ಕಮ್ಸ್ ವಿತ್ ಅ ಅಟ್ಯಾಚ್ ಬಾತ್ರೂಮ್. ನಾನು ರೂಮ್ ಒಳಗೆ ಯಾಕೆ ಹೋಗ್ತಾ ಇಲ್ಲ ಅಂತಂದರೆ, ಮನೆ ಖಾಲಿ ಇರೋದ್ರಿಂದ ಎಕೋ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಅದ್ರೊಳಗೆ ಹೋಗ್ತಾ ಇಲ್ಲ. ವಿಚ್ ಕಮ್ಸ್ ವಿತ್ ಅನ್ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇದರಲ್ಲೂ ಸಹ ಅಷ್ಟೇ ವಾಕ್-ಇನ್ ವಾರ್ಡ್ರೋಬ್ ಕೊಟ್ಟು ಅಟ್ಯಾಚ್ ಬಾತ್ರೂಮ್ ನೋಡಿ. ಇದು ವಾಕ್-ಇನ್ ವಾರ್ಡ್ರೋಬ್ ಏರಿಯಾ. ನೀವು ಬಹಳ ದೊಡ್ಡ ವಾಕ್-ಇನ್ ವಾರ್ಡ್ರೋಬ್ನ ಮಾಡ್ಕೋಬೋದು. 4 ರಿಂದ 5 ಡೋರ್ಗಳು ಇಟ್ಕೊಂಡು ವಾಕ್-ಇನ್ ವಾರ್ಡ್ರೋಬ್ ಮಾಡ್ಕೋಬೋದು. ಬಾತ್ರೂಮ್ ಸೈಜು ಅಷ್ಟೇ, ಇಟ್ ಈಸ್ ನಾಟ್ ಸ್ಮಾಲ್, ಇಟ್ ಈಸ್ ವೆರಿ ಬಿಗ್ ಆ್ಯಂಡ್ ಹೈ ಕ್ವಾಲಿಟಿ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ ಇದಕ್ಕೆ. ನೀವೆಲ್ಲೂ ಸಹ ಕಮೋಡೊಂದು ಬೇರೆ ಹಾಕಿದ್ದಾರೆ, ಅದೊಂದು ಬೇರೆ ಹಾಕಿದ್ದಾರೆ, ಇಲ್ಲ, ಎಲ್ಲ ಹೈ ಕ್ವಾಲಿಟಿ. ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ತನಕ ಎಲ್ಲ ಹೈ ಕ್ವಾಲಿಟಿಲಿ ಕಟ್ಟಿರುವಂತಹ ಮನೆ. ಈ ಮನೆನ, ಇದು ರೂಮ್ ನಂಬರ್ 3. ಇದಾದಮೇಲೆ ಇನ್ನೊಂದು ರೂಮ್ ಇದೆ, ಹ್ಯೂಜ್ ವಾಕ್-ಇನ್ ವಾರ್ಡ್ರೋಬ್ ವಿತ್ ಅಟ್ಯಾಚ್ ಬಾತ್ರೂಮ್ ನೋಡಿ. ಇದು ಅಟ್ಯಾಚ್ ಬಾತ್ರೂಮ್ ಪಕ್ಕದಲ್ಲಿಂದ ವಾಕ್-ಇನ್ ವಾರ್ಡ್ರೋಬ್ ತೋರಿಸ್ಬಿಡಿಯಪ್ಪ ಒಂದ್ಸರಿ. ಇದು ವಾಕ್-ಇನ್ ವಾರ್ಡ್ರೋಬ್. ಇದು ವಾಕ್-ಇನ್ ವಾರ್ಡ್ರೋಬ್ ಪಕ್ಕದಲ್ಲೇ ವಿಲ್ ಗೋ ಟುವರ್ಡ್ಸ್ ದಿ ಬಾತ್ರೂಮ್ ಏರಿಯಾ. ಇಲ್ಲೂ ಅದೇನೆ, ಐ ವಿಲ್ ಟೆಲ್ ಯು ಅಗೇನ್, ಹೈ ಕ್ವಾಲಿಟಿ. ದಿಸ್ ಹೌಸ್ ಇಸ್ ನಾಟ್ ಬಿಲ್ಟ್ ಇನ್ ದ ಇಂಟೆನ್ಷನ್ ಆಫ್ ಸೇಲ್. ಇದನ್ನು ಮಾರುವ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆ ಅಲ್ಲ, ಇದು ಸ್ವಂತ ಬಳಕೆಗಾಗಿ ಕಟ್ಟಿರುವಂತಹ ಮನೆ.
ಇವರು ಏನು ಈ ಮನೇನ ಕಟ್ಟಿಸ್ಕೊಂಡಿದ್ದಾರೆ, ಇವರು ಅವರೇ ಬಂದು ಇಲ್ಲಿದ್ದು ವಾಸ ಮಾಡಬೇಕು ಅಂತ ಒಂದು ಪ್ಲ್ಯಾನಲ್ಲಿ ಕಟ್ಟಿರುವಂತಹ ಮನೆ ಇದು. ಡೋರ್ಗಳು, ವಿಂಡೋಸು, ಫ್ರೇಮ್ಗಳು, ಶಟರ್ಸು ಅಂದರೆ ಹಾಕಿರುವಂಥ ಬಾಗಿಲುಗಳು, ಅದಕ್ಕಿರುವಂತಹ ಫ್ರೇಮ್ಗಳು ಅಂದರೆ ಕಿಟಕಿಗಳು ಅಂತ ಮುಚ್ಚುವಂಥ ಫ್ರೇಮ್ಸ್ ಏನಿದೆ ಇದೆಲ್ಲ ಹೈ ಕ್ವಾಲಿಟಿ ಇದೆ. ನೀವು ಇವಾಗ ಬಾತ್ರೂಮ್ ನೋಡಿದ್ರಿ, ಬಾಲ್ಕನಿ ನಂಬರ್ 2, ಒಂದು ಬಾಲ್ಕನಿ ತೋರಿಸಿದ್ದೀನಿ, ಅದು ಲಿವಿಂಗ್ ಏರಿಯಾ ದ ಫಸ್ಟ್ ಫ್ಲೋರ್. ದಿಸ್ ಇಸ್ ಬಾಲ್ಕನಿ ನಂಬರ್ 1 ಫೇಸಿಂಗ್ ದ ಏರಿಯಾ. ನಿಮಗೆ ಏರಿಯಾ ಹೇಗಿದೆ ಅಂತ ಗೊತ್ತಾಗಬೇಕು ಅಂದರೆ ನೋಡಿ, ಇಲ್ಲೊಂದು ಸಿಟ್ಔಟ್ ಕೊಟ್ಟಿದ್ದಾರೆ. ನಿಮಗೆ ಏರಿಯಾ ಹೇಗಿದೆ ಅಂತ ಗೊತ್ತಾಗಬೇಕಂದ್ರೆ ನೋಡಿ, ಇಲ್ಲಿಂದ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ದಿಸ್ ಇಸ್ ಹೌ ಇಟ್ ಲುಕ್ಸ್. ನೋಡಿ ಒಂದ್ಸಲ ಜಸ್ಟ್ ಗಿವ್ ಯು ಅನ್ ಏರಿಯಲ್ ಲುಕ್ ಆಫ್ ದಿಸ್ ಪ್ರಾಪರ್ಟಿ. ನಾನು ಇವಾಗ ನಿಮ್ಗೆ ಆಚೆ ಬಂದು ತೋರಿಸ್ಬೇಕಾರೆ ವಾಟ್ ಐ ವಾಂಟ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಅಂದರೆ, ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಮಾಡಿದ್ದಾರೆ ಲೇಔಟ್ಗೆ. ಎಲ್ಲೂ ಸಹ ವೈರ್ಗಳನ್ನ ಆಚೆ ಬಿಟ್ಟಿಲ್ಲ. ಮತ್ತಿಲ್ಲೂ ಅಷ್ಟೇ, ಇದೆಲ್ಲದೂ ಅಷ್ಟೇ ಹೈ ಕ್ವಾಲಿಟಿ ಲಾಕ್ಗಳು, ಕ್ವಾಲಿಟಿ ವೈಸ್. ನೆಕ್ಸ್ಟ್ ಐ ವಿಲ್ ಗೋ ಟು ದಿ ಸೆಕೆಂಡ್ ಫ್ಲೋರ್ ಆಫ್ ದ ಪ್ರಾಪರ್ಟಿ ವೇರ್ ಇಟ್ ಹ್ಯಾಸ್ ಅ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಇಲ್ಲೂ ನೋಡಿ ಕಿಟಕಿಗಳು ನೋಡ್ಬೋದು. ಗಾಳಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟು ಇದನ್ನು ಡಿಸೈನ್ ಮಾಡಿದ್ದಾರೆ. ಇವೆಲ್ಲ ಲೈಟಿಂಗ್ಗಳು ನಾನು ಹಾಕೋದೇ ಬೇಕಾಗಿಲ್ಲ, ಎಲ್ಲ ಹೈ ಕ್ವಾಲಿಟಿ ಹೈ ಲೈಟ್ ಮೂಮೆಂಟ್ಸ್ ಇರೋದ್ರಿಂದ ನಿಮಗೆಲ್ಲೂ ಸಹ ಯು ವಿಲ್ ನಾಟ್ ಫೀಲ್ ದಟ್ ದೆರ್ ಇಸ್ ಆಬ್ಸೆನ್ಸ್ ಆಫ್ ಲೈಟ್. ಸೊ ದಿಸ್ ಇಸ್ ರೂಮ್ ನಂಬರ್ 4. 4 ಬೆಡ್ರೂಮ್ ಇರುವಂತಹ ಮನೆ. 4ನೇ ಬೆಡ್ರೂಮು. ದಿಸ್ ಇಸ್ ಅಕಾರ್ಡಿಂಗ್ ಟು ಮೀ ದಿಸ್ ಈಸ್ ದಿ ಬಿಗ್ಗೆಸ್ಟ್ ರೂಮ್ ಆಫ್ ಆಲ್. ನಾನು ಆಚೆ ನಿಂತ್ಕೋತೀನಿ, ರೂಮ್ ಒಳಗೆ ಬರಲ್ಲ, ಯಾಕೆಂದರೆ ಎಕೋ ಆಗುತ್ತೆ. ಇದರಲ್ಲೂ ಅಷ್ಟೇ ನೀವು ನೋಡ್ಬೋದು, ವಾಕಿನ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ನೀವು ವಾಕಿನ್ ವಾರ್ಡ್ರೋಬ್ಗಳನ್ನ ಮಾಡ್ಕೋಬೇಕು, ಅವರು ಮಾಡಿಲ್ಲ. ಬಾತ್ರೂಮ್ ಫಿಟ್ಟಿಂಗ್ಸ್ ಅಗೇನ್ ಆರ್ ಹೈ ಕ್ವಾಲಿಟಿ ಬಾತ್ರೂಮ್ ಫಿಟ್ಟಿಂಗ್ಸ್. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಿ ಕ್ವಾಲಿಟಿ ಆ್ಯಂಡ್ ಡ್ಯೂರೇಬಿಲಿಟಿ. ಒಂದು ಸರಿ ಕ್ವಾಲಿಟಿ ನಾವು ಕೊಟ್ಟ ಮೇಲೆ ಡ್ಯೂರೇಬಿಲಿಟಿ ಕಮ್ಸ್ ವಿತ್ ಇಟ್. ಇಲ್ಲಿ ಒಂದು ಸಿಟ್ಔಟ್ ಮಾಡಿದ್ದಾರೆ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ನೀವು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಈ ಏರಿಯಾ ನೀವು ಏನಾರ ಒಂದು ಟೆಂಪ್ರವರಿಗೆ ಕವರ್ ಮಾಡ್ಕೋತೀರಾ, ಪಾರ್ಟಿ ಝೋನ್ ಮಾಡ್ಕೋಬೇಕು, ಯೋಗ ರೂಮ್ ಮಾಡ್ಕೋಬೇಕು, ವರ್ಕ್ ಫ್ರಮ್ ಹೋಮ್ ಥರ ಏನಾರ ಜಾಗ ಓಪನ್ ಆಗಿ ಸಂಜೆ ಅಥವಾ ಬೆಳಗ್ಗೆ ಯೋಗ ಮಾಡಬೇಕು ಅಂದರೆ ಯು ಕ್ಯಾನ್ ಯೂಸ್ ದಿಸ್ ಪ್ಲೇಸ್. ಒಂದು ಸರಿ ತೋರಿಸ್ತೀನಿ ನೋಡಿ ಏರಿಯಾ, ಹೌ ಬ್ಯೂಟಿಫುಲ್ ದಿಸ್ ಏರಿಯಾ ಈಸ್ ಅಂತ. ಬನ್ನಿ. ಹೇಳಿದ್ನಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬ್ಲಿಂಗು ನೋಡಿ, ಎಲ್ಲೂ ಸಹ ವಿದ್ಯುತ್ ತಂತಿಗಳು ನಿಮಗೆ ಓಡಾಡೋದು ಕಾಣಿಸಲ್ಲ ಮೇಲ್ಗಡೆ. ಎಲ್ಲ ಬರೀ ಕಾಮ್ ಏರಿಯಾ. ಇದ್ರ ಮೇಲ್ಗಡೆ ನೋಡಿ ತೋರಿಸ್ತೀನಿ, ಇದ್ರ ಮೇಲ್ಗಡೆ ನಿಮಗೆ ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. ಯಾವುದ್ರ ಮೇಲೆ? ಅದಕ್ಕೂ ಸಹ ಒಂದು ಕಟ್ಟಡನ ಕಟ್ಟಿ ಅದ್ರ ಮೇಲೆ ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. ಸೋಲಾರ್ ಇಟ್ಕೊಳ್ಳೋಕೆ ಆಪ್ಷನ್ ಇದೆ. ಇದ್ರ ಮೇಲ್ಗಡೆ ಸಹ ನೀವು ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸ್ಟೋರೇಜ್ ಸ್ಪೇಸ್ ಸಹ ಇದೆ. ಇಲ್ಲಿ ಬನ್ನಿ, ಈಗ ವಾಷಿಂಗ್ ಮಿಷಿನ್ ಜಾಗ ಇಲ್ಲೂ ಬೇಕು ಅಂದರೆ ಅದಕ್ಕೂ ಸಹ ಅವ್ರು ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲ ಕಡೆ AC ಪಾಯಿಂಟ್ ಕೊಟ್ಟು ಅದು ಹೇಳೋದು ಮರ್ತಿದ್ದೆ ನೋಡಿ. ಎಲೆಕ್ಟ್ರಿಕಲ್ ಇನ್ಲೆಟ್ ವಾಟ್ರು, ಔಟ್ಲೆಟ್ ವಾಟ್ರಿಗೂ ಜಾಗ ಕೊಟ್ಟಿದ್ದಾರೆ. ಅಲ್ಲೂ ಒಂದು ಟ್ಯಾಪ್ ಕೊಟ್ಟಿದ್ದಾರೆ ಈ ಜಾಗನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ. ಸೊ ದಿಸ್ ಕಂಪ್ಲೀಟ್ಸ್ ದಿಸ್ ಟೂರ್ ಆಫ್ ದಿಸ್ 30-40ಗೂ ಸ್ವಲ್ಪ ದೊಡ್ಡದಿರುವಂತಹ ಮನೆ. ನೋಡ್ಬೋದು ನೀವು, 4 ಬೆಡ್ರೂಮ್ ಇರುವಂತಹ ಮನೆ. ಇದು ಸೇಲ್ಗಿದೆ ಸ್ನೇಹಿತರೆ. ಈ ವಿಡಿಯೋ ನೋಡ್ತಾ ಇದ್ದು ನಿಮಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ರೇಟನ್ನು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಇದರ ಸೆಲ್ಲಿಂಗ್ ರೇಟ್ ಎಷ್ಟು, ಏನು ಬೆಲೆ ಅನ್ನೋದು ನಾನು ತೋರಿಸಿರ್ತೀನಿ, ಕ್ಲಿಯರಾಗಿ ಮೆನ್ಷನ್ ಸಹ ಮಾಡಿರ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ನಾವು ಪ್ರಾಪರ್ಟಿ ನೋಡಬೇಕು ಎಲ್ಲಿದೆ ಹೇಗಿದೆ ಅಂತ, ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.